ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಡಿಂಬೂರಿನಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಥ ವಿಡಿಯೋ ನೋಡ್ದಂಗೆ ನೀವು ಡಿಂಬೂರಿನಲ್ಲಿ ಬಂದು ಅಣ್ಣಚ್ಚಿ ಹೋಟ್ಲಲ್ಲಿ ಮಕ್ಕಳಿದ್ದೆ. 6 ಗಂಟೆಗೆ ಎಬ್ಬರಿಸ್ತಾ ಇದೇನು ಎದ್ದೋಗನ್ಬಿಡ ಅಂತೇಳಿ ಎಲ್ಲ ಫಾಗ್ ಬಿದ್ದಿತ್ತು. ಇವಾಗ ಎದ್ದೋಗ್ತಾ ಇದ್ದೀನಿ ನೋಡಿ. 7 ಗಂಟೆ ಆಗೈತೆ. 7 ಗಂಟೆ ಆದ್ರೂ ಇನ್ನೂ ಸೂರ್ಯದೇವ ಬಂದಿಲ್ಲ. ಫಾಗ್ ನೋಡಿ ಎಷ್ಟೊಂದು ಫಾಗ್ ಇದೆ. ಬೇಗಿನ ಜಾಗ ಕಬ್ಬಿನ ಗಾಡಿ ಕಾಣಲ್ಲ ಅಂತೇಳಿ ಎದ್ದೋಗ್ಲಿಲ್ಲ 6 ಗಂಟೆಗೆ ನೋಡಿ. ಅಷ್ಟೊಂದು ಫಾಗು, ಫುಲ್ ಚಳಿ ಗುರು. ಇಲ್ಲಿ ಹೋಗ್ತಾ ಇದ್ದೀನಿ. ಬೇಗ ಹೊರಟ್ಬಿಡೋದೆ. ರಾತ್ರಿ ಕರಿಮಲಕ್ಕೆ ಹೋಗಿ ಮಕ್ಕಳೋಣ ಅಂತ ಇದ್ದೆ ಗುರು. ಇಲ್ಲಿಗೆ ಅಲ್ಲೇ ಸಾಕಾಗ್ಬಿಟ್ಟಿತ್ತು. ಫುಲ್ ನಿದ್ದೆ ಎಳೆಯೋದು. ಅದಕ್ಕೆ ಕರಿಮಲಕ್ಕೆ ಹೋಗ್ಲಿಲ್ಲ. ಅಲ್ಲಿ ಹೋಗಿ 4 ಪರೋಟ ತಿಂದೆ ಅಷ್ಟೇ ನೋಡಿದ್ರು. ಬಂದು ಗಾಡಿಯಲ್ಲಿ ತಲೆ ಇಟ್ಟಿದ್ದು ಒಂದೇ ಶಿವ. ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತೇಳಿ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಇಟ್ಟೆ. ಅದು ಯಾವಾಗ ನಿದ್ದೆ ಹೋಗಿದ್ದೆ ಗೊತ್ತೇ ಇಲ್ಲ ನೋಡಿ. ಒಂದು ಸಲ ಬೆಳಿಗ್ಗೆ ಎಚ್ಚರಾಗಿರೋದು 5 ಗಂಟೆಗೆ, 5:15ಗೆ. ಮತ್ತೊಂದ್ಸಲಿ ಎದ್ದು ಟೈಮ್ ನೋಡಿದೆ, 5:15 ಆಗಿತ್ತು. ಮಕ್ಕಂಡು ನೋಡಿ. ಇವಾಗೆಲ್ಲ ಅಲ್ಲೇ ಟೀ ಕುಡಿಯೋಣ ಅಂದ್ಕೊಂಡೆ. ಯಾಕೋ ಟೀ ತೆಗ್ದಿರ್ಲಿಲ್ಲ. ಮುಂದೆ ಎಲ್ಲ ಕುಡ್ಕೊಂಡ್ರಾತು ಅಂತೇಳಿ ಹೋಗ್ತಾ ಇದೆ ನೋಡಿ. ಹೇಗೇನೆಲ್ಲಿ ಸೀದಾ ಹೋಗಿ ಟಿಫನ್ನಿಗೆ ನಿಲ್ಸೋದು. ಅಲ್ಲಿ ಹೋಗಿ ನಗರ್ನಾಗ ಒಂದು 10,000 ಡೀಸೆಲ್ ಹಾಕ್ಸ್ಕೊಂಡು ಹೊರಟ್ಬಿಡೋದು ಸೀದಾ. ಹೀಗೆ ನನಗೆ ಯಾಕೋ ಸ್ಮೆಲ್ ಬರ್ತೈತೇನು ನೋಡಿ. ವಾತಾವರಣ ಎಷ್ಟು ಕೂಲ್ ಇದೆ. ಬೆಳಗ್ಗೆ ಹೊತ್ತು ಕೂಲೇ ಇರ್ಬೇಕು. ಹಿಂಗಿರುತ್ತೆ. ತಣ್ಣ ಗಾಳಿ ಬರ್ತಿರುತ್ತೆ. ಸಾಕತ್ತಾಗಿರುತ್ತೆ. ಸೂರ್ಯದೇವ ಅಲೆ ಬರ್ತಾ ಇದೆ ನೋಡಿ ಹಿಂದ್ಗಡೆ. ಹೋಗ್ತಾ ಇದೀವಿ. ಇಲ್ಲೊಂದು ಸಿಂಗಲ್ ಬ್ರಿಡ್ಜ್ ಐತೆ ಗುರು. ಇದೊಂದು ಬ್ರಿಡ್ಜ್ ದೊಡ್ಡ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು ಆ ಕಡೆಯಿಂದ ಡೌನ್, ಫುಲ್ 2 ಕಡೆನೂ ಡೌನ್ ಇರೋದು. ಇದು ಬರೋಕೆ ಗೊತ್ತೇ ಆಗೋದಿಲ್ಲ. ಡಬಲ್ ರೋಡ್ ಐತೆ ಅಂತ ಬಂದು ರಾತ್ರಿ ಕೆಲವೊಂದು ಬ್ರಿಡ್ಜ್ ಕೆಳಕ್ಕೆ ಎಗರದೇನು ಎಗರಿರ್ತಾರೆ. ಈ ಕಡೆಯಿಂದ ನೋಡಿ ಫುಲ್ ಡೌನ್ ಇದೆ. ಸ್ಪೀಡಲ್ಲಿ ಬರ್ತಿರ್ತಾವೆ ಗಾಡಿಗಳು. ಗೊತ್ತೇ ಆಗೋದಿಲ್ಲ. ಕರಿಮಲ 26 ಕಿಲೋಮೀಟ್ರ್ ಐತಿ. ಇನ್ನು ಅಲ್ಲಿ ಕರಿಮಲ ದಾಟಿದ ಮೇಲೆ ಡಬಲ್ ರೋಡ್ ಹಾಕ್ತೀವಲ್ಲ, ಅಲ್ಲಿ ಇಡ್ಲಿ ವಡೆ ಎಲ್ಲ ಮಾರ್ತಿರ್ತಾರೆ. ನೋಡೋಣ. ಅಲ್ಲಿ ಇಡ್ಲಿ ವಡೆ ಚೆನ್ನಾಗಿದ್ರೆ ತಿಂದು ಹೋಗೋಣಂತೆ. ಅಲ್ಲಿ ನಮ್ಮ ಕರ್ನಾಟಕದ ಒಂದು ಹೋಟ್ಲ್ ಐತೆ ಗುರು. ನೋಡೋಣ, ಹೋಟ್ಲ್ ತೆಗ್ದಿರ್ತದೆ, ನಾವು ಹೋಗೋಣ. ಇಡ್ಲಿ ವಡೆ ಎಲ್ಲ ಇದೇಲಿ ಐತೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಅದು ಹುಡುಗಿ ಹೋಟ್ಲ ಯಾವುದೋ ಗೊತ್ತಿಲ್ಲ. ಅಲ್ಲಿ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಕರಿಮಲ ದಾಟಿದ ಮೇಲೆ ಬೈಪಾಸ್ನಾಗೆ ಇರೋದು. ನಗರ್ ರೋಡಿಗೆ ಟರ್ನ್ ನೋಡಿದ್ದೀವಿ. ಬೈಪಾಸ್ ದಾಟಿದ ಮೇಲೆ ಅಲ್ಲಿ ಐತೆ ಬೋರ್ಡ್ ಐತೆ ಕನ್ನಡದಾಗೆ. ಈ ಸಲ ನೋಡೋಣ ನಾವು ಹೋಟ್ಲಕ್ಕೆ ಹೋಗಿ ಏನು ಸಿಗ್ತೈತೆ ಅಂತೇಳಿ. ಬನ್ನಿ ಅಲ್ಲಿ ಹೋಗಿ ಸಿಗೋಣ. ಇವಾಗ ತಿಂದು ಹೊಲ್ಟೆ ನೋಡಿ. ಇಡ್ಲಿ ವಡೆ ಮಸ್ತ್ ಇತ್ತು. ತಿಂದು ಹೋಗ್ತಾ ಇದ್ದೀನಿ. ಹೋಗಿ ಚೆನ್ನಾಗಿನ ಮಾಡ್ಕೊಂಡು ಆನಂದ್ ಹೋಟ್ಲಾಗೆ ಇಲ್ಲ ಅಲ್ಲೆಲ್ಲ ಆರಾಮಾಗಿ ಬಿಡೋಣ. ಇವಾಗಿನ್ನೂ ಬಿಸಿಲಾಗಿಲ್ಲ. ಹೋಗ್ತಾ ಇದ್ದೀನಿ. ಬಿಸಿಲಾಗಿ ನಿಲ್ಸೋಣ. ಮಹಾರಾಷ್ಟ್ರ ಸಿಕ್ಕಾಪಟ್ಟೆ ಬಿಸಿಲೈತೆ ಇವತ್ತೇನು. ನಮಗೇನು ಇಲ್ಲಿಂದ ವಾಪಿ ಏನು ಭಾಳ ದೂರ ಇಲ್ಲ. ಬರೀ 400 ಕಿಲೋಮೀಟ್ರ್ ಅಷ್ಟೇ ಇರೋದು. ಅಷ್ಟು ಟೆನ್ಷನ್ ತಗೊಂಡೇನು ಹೊಡಿಬಾರ್ದು. ಆರಾಮಾಗಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅಲ್ಲಿಗೆ ಹೋದರೆ ಸಾಕು. ಹೋಗಿ ಇದು ಗಾಡಿಗಳು ಏನು ಕೂತು ಹೂವು ಪಾತ್ರೆ ಎಲ್ಲ ಫುಲ್ಲು ಧೂಳು ಹಿಡಿದ್ಬಿಡ್ತವೆ. ಹೋಗಿ ತೊಳ್ಕೊಂಡು ಇಟ್ಕೊಳ್ಳೋಣ. ಈಗ ಐಟಮ್ ಏನೂ ಇಲ್ಲ. ಅದನ್ನೊಂದು ಸ್ವಲ್ಪ ತಗೊಬೇಕು. ಹಂಗೆ ಎಲ್ಲ ನಾನು ಇಳ್ದೋಗ್ಬೇಕಾದ್ರೆ ಎಲ್ಲ ಕೊಟ್ಟೋಗಿದ್ದೆ ಬೇರೆಯವ್ರಿಗೆ. ಅಕ್ಕಿ ಪಕ್ಕಿ ಏನೂ ಇರಲಿಲ್ಲ. ಪ್ರತಿಯೊಂದು ತಾಮಕ್ಕಷ್ಟೇ. ಇವಾಗ ಅಲ್ಲಿ ಹೋಗಿ ತಾಮನ ತಗೊಂಡು ಬಂದು ಯಾಕೋ ಕರಿಮಲದಾಗೆ ಇಡ್ಲಿ ವಡೆ ತಿಂದು ಹೊಲ್ಟಿದ್ದೆ. ಯಾಕೋ ಸರೋಗ್ಲಿಲ್ಲ ಗುರು. ಮತ್ತೊಂದು ಇಲ್ಲಿ ಆನಂದ್ ಹೋಟ್ಲಾಗ ಊಟ ಮಾಡಿ ಹೋಗ್ತಾ ಇದ್ದೀನಿ ನೋಡಿ. 11 ಗಂಟೆಗೆ ಅಲ್ಲೇ ಎಷ್ಟೊಂದು ಬಿಸಿಲಾಗ್ಬಿಟ್ಟತ್ತೆ. ಸ್ನಾನ ಮಾಡೋಣ ಅಂದ್ಕೊಂಡೆ. ಮತ್ತಿನ್ನೇನು ಮುಂದೆ ಎಲ್ಲ ಹೋಗಿ ಸ್ನಾನ ಮಾಡಿದ್ರತ್ತ ಅಂತ ಹೋಗ್ತಾ ಇದ್ದೀನಿ. ಫುಲ್ ಇದು ಬಿಸಿಲು ಆಗ್ಬಿಟ್ಟತ್ತೆ. ನಿಧಾನಕ್ಕೆ ಹೋಗೋಣ. ಟೆನ್ಷನ್ ಕಾಣೋದು ಬೇಡ. ಹೆಂಗಾದ್ರೂ ನಾಳೆ ಹೋಗಿ ಖಾಲಿ ಮಾಡ್ತೀನಿ. ಇನ್ನು ಹೋಗಿ ಒಂದು ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದು. ಒಂದು 5,000 ಕಮ್ಮಿ ಬೀಳ್ತತೆ. ಒಟ್ಟು ಗಾಡಿಗೆ ಡೀಸೆಲ್ ಇರಬೇಕು. ಮೊನ್ನೆ ಬೆಂಗಳೂರಿನಾಗ ಖಾಲಿ ಆಗಿತ್ತಲ್ಲ 5772ನಾಗೆ. ಡ್ರೈವರ್ ಮೇಲೆ ಹಂಗೆ ಖಾಲಿ ಆದ್ರೆ ಏನು ಮಾಡ್ತೀರಾ? ಒಬ್ಬನೇ ಘಾಟ್ ಸೆಕ್ಷನ್ನಾಗ ಹೋಗೋದು ಗಾಡಿ. ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ.
ಯಾರ್ಯಾರು ಸಿಕ್ಕಿಲ್ಲ ಜೊತೆಗೆ ಈ ಲೈನ್ನಾಗೆ. ಸಿಕ್ಕರೆ ಸಿಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಯಾರನ್ನ ಫೋನ್ ಮಾಡೋದು, ಯಾರನ್ನ ಹಿಂದೆ ಮುಂದೆ ಬರ್ತಾಯಿದ್ರೆ. ನಮ್ಮ ರಮೇಶಗೆ ಫೋನ್ ಮಾಡಿದ್ದೆ, ಅವನಿನ್ನ ನಾನು ಬಿಜಾಪುರ್ನಾಗಿದ್ದೀನಿ ಅಂತ. ಅಂದರೆ ಅವನು ವಾಪಸ್ ಹೋಗಿದ್ದಾನೆ, ಅಲ್ಲಿ ಹೋಗ್ತಾ ಇದ್ದೀನಿ. ನಗರ ಇನ್ನೇನು ಒಂದು 15 ಕಿಲೋಮೀಟ್ರ್ ಐತೆ. ನಗರ ಸಿಟಿ ಹಾಕೊಂಡು ಹೋಗಂಗಿಲ್ಲ, ಬೈಪಾಸ್ನಾಗ ಹೋಗಿ ತಿರ್ಕೊಂಡು ಹೋಗ್ತಾ ಇರೋದೆ. ನೋಡ್ಕೊರು ಇದು ಅಣ್ಣಾಚಿ ಗಾಡಿ ಎಷ್ಟು ಹೈಟ್ ಲೋಡ್ ತುಂಬ್ಕೊಂಬರ್ತಾರೆ ಇವ್ರು. ಅಲ್ಲಿಂದ ಹೈಟ್ ಹಾಕ್ಕೊಂಡು ಹಗ್ಗ ಅಲ್ಲಿ ತಪ್ಪೂರ್ನಾಗ ಎಳಿಸ್ಕೊಂಬಂದ್ರೆ ಮತ್ತೆ ದಾರಿಗೆ ಎಲ್ಲೆಲ್ಲಿ ಬಿಚ್ಚಲ್ಲ ಗುರು, ಹಂಗೆ ಎಳಿಸ್ಕೊಂಬರ್ತಾರೆ. ನಾವೆಲ್ಲ ಅಂತ ಲೋಡ್ ಮಾಡಿದ್ವಿ ಅಂದರೆ ದಾರಿಗೆ ನಮ್ಮ ಲೋಡ್ ಎಲ್ಲ ಬಗ್ಗೋಕತ್ತ ಅಂತ ಲೋಡು. ಅವ್ರು ಹಗ್ಗ ಸಕ್ಕತ್ತ ಎಳಿಸ್ಕೊಂಬರ್ತಾರೆ. ಆ ಥರ ಹಗ್ಗ ಎಳಿಸಿದ್ರೆ ನಮ್ಮದು ಹಗ್ಗನೇ ಎಲ್ಲ ತುಂಡಾಗ್ಬಿಡ್ತತೆ. ಅದು ನಾನು ಎಂದು ಈ ಹಗ್ಗದಾಗ ಮುಡಿ ಹಾಕಿಲ್ಲ, ಯಾಕಂದರೆ ಈ ಹಗ್ಗದಾಗ ಮುಡಿ ಹಾಕಿರೋ ಒಂದು ಸ್ವಲ್ಪ ಬಿಚ್ಚಕ್ಕೆ ತೊಂದರೆ ಅಂತೇಳಿ ಹಾಕಿಲ್ಲ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು. ನಾನು ಯಾರಪ್ಪ ಗುರು ಮಹಾರಾಷ್ಟ್ರ ಗಾಡೆ ಕೈ ಅಂತಾರೆ ನನಗಂತ ನಾನು ನೋಡ್ತೀನಿ. ಯಾರಪ್ಪ ಮಹಾರಾಷ್ಟ್ರ ಗಾಡೆ ಕೈ ಅಂತಾರೆ ನನಗಂತ ನಾನು ನೋಡ್ತೀನಿ. ನಾನು ಇನ್ನೇನು ಗಾಬರಿ ಆಗ್ಬಿಟ್ಟ. ನಾನು ಎಲ್ಲಿ ಚಮಕ್ ಕೊಟ್ಟಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ಇನ್ನು ಯಾಕೆ ಮಹಾರಾಷ್ಟ್ರ ಗಾರ್ಡನ್ ಬಂದು ಕೈ ಅಂತಾನಂತೇಳಿ ನಾನು ನೋಡ್ತೀನಿ. ಇದೇ ನೋಡಿ ಇಲ್ಲಿ ಹೋಗ್ತಿದೆಯಲ್ಲ ಗಾಡಿ, ಇದೇ ಇಮೇಜ್ ಮಹಾರಾಷ್ಟ್ರ ಗಾಡಿ ಇದು. ನಾನು ಏನು ಮಾಡಿಲ್ಲಲ್ಲಪ್ಪ ಅಂತೇಳಿ ನಾನು ಯೋಚನೆ ಮಾಡ್ಕೊಂಡು ಬೈದಾಗ ಬಂದು ಹೋಟ್ಲ ಹತ್ರ ಸೈಡ್ಗೆ ಹಾಕಿದ್ರೆ ಇದ್ರಾಗಿರೋದು ನಮ್ಮ ಸಬ್ಸ್ಕ್ರೈಬರ್ ವೀಡಿಯೋ ನೋಡ್ತಾರಂತೆ. ಗಾಡಿ ಮಹಾರಾಷ್ಟ್ರದ್ದು, ನಾಗ್ಪುರ್ ಗಾಡಿ. ಆದರೆ ಡ್ರೈವರ್ ಇರೋದು ಕರ್ನಾಟಕ ಡ್ರೈವರು. ಇವರು ಶಿವಮೊಗ್ಗ ಸೈಡ್ ಡ್ರೈವರ್ಗಳಿರೋದು. ಗಾಡಿ ಮಹಾರಾಷ್ಟ್ರದ್ದು ಕೊರಿಯರ್ ಗಾಡಿ, ಕಂಟೈನರು. ಗುಜರಾತ್ ಹೋಗ್ತಾ ಇದ್ದಾರಂತ ಅವರು. ಎಲ್ಲಿಗಂತ ಕೇಳಲಿಲ್ಲ ನಾನು, ಒಟ್ಟು ಗುಜರಾತ್ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಅಂದರು. ನೋಡಿ ಮುಂದ್ಗಡೆ ಗಾಡೀಲಿ ಹೋಗ್ತಿದ್ದಾರೆ. ಇಬ್ಬರು ಕರ್ನಾಟಕದವ್ರು ಇರೋದು. ಶಿಕಾರಿಪುರದ ಹತ್ರ ಎಂಥ ಊರಂತ ಪೂರ ಅವ್ರದ್ದು. ಮುಂದೆ ಎಲ್ಲಾದರೂ ಹೋಗಿ ಟೀ ಕುಡಿಯೋಕೆ ಹೋದಾಗ ಮಾತಾಡ್ಸೋಣ. ಸದ್ಯಕ್ಕೆ ಇನ್ನೇನು ಬೈಪಾಸ್ ಎಂಡ್ ಆಗ್ತಾ ಬಂತು. ಬಿಸಿಲಿಗೆ ಗಾಡಿನೇ ಕಮ್ಮಿ ಆಗಿಬಿಟ್ಟಿದ್ದಾವೆ. ನಾನು ಅಲ್ಲಿ ಬಂದು ಊಟ ಮಾಡಿ 1-2 ಅವರ್ ನಿದ್ದೆ ಮಾಡಿ ಎದ್ದು ಬಂದಿದ್ದು ಆನಂದ್ ಹೋಟ್ಲಾಗೆ. ಯಾಕೋ ನಿದ್ದೆ ಬಂದಂಗೆ ಆದ ಗುರು. ಊಟ ಮಾಡಿದೈಟಿಗೆ ಅದಕ್ಕೆ 1 ಗಂಟೆ 2 ಗಂಟೆ ನಿದ್ದೆ ಮಾಡಿ ಬಂದೆ. ಅಲ್ಲಿಂದ ಇದು ಟಿಂಬೂರ್ನಿಂದ ಬಂದಿದ್ನ. ಹಂಗೆ ಟೈರ್ ತಣ್ಣಗಾಗ್ಲಿ ಅಂತೇಳಿ. ಬಿಸಿಲಲ್ಲ, ಬಿಸಿಲಾಗೆ ಟೈರ್ ಕೂಲ್ ಮಾಡ್ಕೊಂಡು ಹೊಡಿಬೇಕು ಗುರು. ಅಲ್ಲಿ ಆರಾಮಾಗಿ ನಾನು ಹಾಕಿ ವಿಡಿಯೋ ಮಾಡ್ತಿದ್ದೆ. ಅವ್ನು ಯಾರೋ ಮೇವತಿ ಡ್ರೈವರ್ ಹೋಗಿ ಅದನ್ನು ಮುರಿದಿಟ್ಬಿಟ್ಟಾನೆ. ಇವಾಗ ಅದನ್ನು ತಗೊಂಡ್ಲೇಬೇಕು, ಒಂದು ತಗೊಂಡು ಅಲ್ಲಿ ಹಾಕೋದು. ಬನ್ನಿ ಇವಾಗ ಇನ್ನೇನು ಬೈಪಾಸ್ ಎಂಡ್ ಆಯ್ತು. ಇವಾಗ ಇಲ್ಲಿಂದ ನೋಡಿ ಹೋಗೋದಿರೋದು. ಈ ಥರ ಚೆಂಗ್ಲಾಟ ಆಡ್ತಾರೆ ನೋಡಿ ರೋಡ್ನಾಗೆ. ಇವ್ರನ್ನ ಕಂಡ್ರೆ ನಮ್ಗೆ ಹಂಗಾಲಾಗ್ಲಿದ್ದ ಉರಿತದ ಗುರು. ಮುಂದೆ ಜಾಗ ಖಾಲಿ ಐತೆ, ಆದ್ರೂ ಹೋಗಂಗಿಲ್ಲ. ಗಾಡಿ ಹಿಂದೆ ಹೋಗ್ತಾನೆ. ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡೋಂಗಿಲ್ಲ. ಅದು ಬ್ಲೈಂಡ್ ಸ್ಪಾಟ್ ಅಂತಾರೆ. ಅಂದರೆ ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡೋದು ತಪ್ಪು, ಆದರೆ ಓವರ್ಟೇಕ್ ಮಾಡಲೇಬೇಕು. ಇವ್ರಿಂದ ಹೋಗೋಕ್ಕಾಗಲ್ಲ ನೋಡಿ. ಬೈಕ್ನವ್ರು ಇಲ್ಲ ಅಂದ್ಕೊಂಡೋದಿನ್ನೇನು ಅಷ್ಟೊತ್ತಿಗೆ ಕಂಡೇ ಬಿಟ್ಟರು ಹೋಗ್ತಿದ್ದಾರೆ ನೋಡಿ. ಇದೊಂದು ಟ್ರಾಲರ್ ದಾಟಿದ್ರೆ ಅತ್ಲಾಗೇನು ಮುಂದೆ ಗಾಡಿನೇ ಇಲ್ಲ ನೋಡಿ. ಹೆಂಗೋ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆಗೈತೆ, ಗಾಳಿ ಆಡ್ತೈತೆ. ಗಾಳಿ ಆಡಿದರೆ ಟೈರ್ ಹೀಟ್ ಆಗಲ್ಲ. ಗಾಳಿ ಆಡ್ದಂಗೆ ಬರೀ ಬಿಸಿಲು ಹೊಡೆದ್ರೆ ಬೆಂಕಿ ಆಗಿಬಿಡ್ತಾವೆ ಗುರು. ಟೈರು ಒಳ್ಳೊಳ್ಳೆ ಟೈರ್ ಹೊಡೆದೋಗ್ಬಿಡ್ತವೆ. ಇದನ್ನು ಇವಾಗ ಸ್ಟಾರ್ಟು. ಇನ್ನು ಮುಂದಕ್ಕೆ ಹೋಗ್ತಾ ಸಿಕ್ಕಾಬಟ್ಲೆ ಬಿಸಿಲು. ಈ ತಿಂಗಳು ಫೆಬ್ರವರಿ ತಿಂಗಳು ಮುಗೀತಂದರೆ ಮಾರ್ಚ್ ಏಪ್ರಿಲ್ನಾಗಂತೂ ಭಯಂಕರ ಬಿಸಿಲಿರುತ್ತೆ ಗುರು. ಮಳೆ ಬರೋ ತಕ್ಕನ ಹೇಳಬಾರ್ದು. ಅವಾಗ ನಮ್ಮ ಪೊಜಿತಿ ಹಗ್ಲದ ಗಾಡಿ ಓಡ್ಸಂಗಿಲ್ಲ. ರಾತ್ರಿ ಕಳ್ಳರ ಕಾಟ, ಹಗ್ಲದ ಬಿಸಿಲು ಕಾಟ ಅನ್ನಂಗೆ ಆಗ್ಬಿಡ್ತತೆ. ಹೋಗ್ಬೇಕು ಅವಾಗ ಆದಷ್ಟು ಮಧ್ಯಾಹ್ನದ ಹೊತ್ತು ಒಂದು 3 ಅವರ್ ನಿಲ್ಲಿಸ್ಬೇಕು. 11 ಗಂಟೆ ತಕ್ಕ ಗಾಡಿ ಓಡಿಸಿ 3 ಗಂಟೆ ತಕ್ಕ ನಿಲ್ಸಿ ಆಮೇಲೆ 3 ಗಂಟೆಯಿಂದ ಓಡಿಸ್ಬೇಕು. ಹಂಗಾದ್ರೆ ಕೆಲಸ ನಡೀತದೆ. ಮತ್ತು ರಾತ್ರಿ ಒಂದು 11 ಗಂಟೆ ತಕ್ಕನ ಮಾಮೂಲಿ ಓಡಿಸ್ತಿದ್ರೆ ಸಾಕು. ಅಷ್ಟೊತ್ತಿಗೆ ಅರ್ಧ ದಾರಿ ತೆಗಿತೀವಿ, ಪಾಸ್ ಆಗಿಬಿಡ್ತಿರ್ತೀವಿ. ಇನ್ನು ನಾಗ್ಪುರ ಭಯಂಕರ ಬಿಸಿಲಿರುತ್ತೆ ಅವಾಗ. ನಾಗ್ಪುರ ಮತ್ತು ಯಾವ್ದು ಇದು ಗುಜರಾತು. ನೋಡೋಣ, ನೆಕ್ಸ್ಟ್ ಟ್ರಿಪ್ ಅಹಮದಾಬಾದ್ ಸಿಕ್ಕರೆ ತುಂಬ್ಕೊಂಡು ಹೋಗೋಣಂತೆ. ಅಹಮದಾಬಾದ್ಗೆ ಯಾವುದೂ ಲೋಡೇ ಸಿಗಲಿಲ್ಲ. ಆ ಬಿಸಿಲಿಗೆ ಇನ್ನೇನು ಹೋಗೋಣ ಅಂತೇಳಿ ನಾನು ಮೊನ್ನೆ ಹೋಗಿ ಲಾಸ್ಟ್ ಟ್ರಿಪ್ ಬಂದಾಗ 4 ದಿವಸ ಆಲ್ಟಾಗಿ ಮಾರ್ಬಲ್ ತುಂಬ್ಕೆ ಬಂದಿದ್ದೆ. ಅದಕ್ಕೆ ಇನ್ನೇನು ಅಹಮದಾಬಾದಿಗೆ ಬೇಜಾರಾಗ್ಬಿಡ್ತದೆ ಗುರು. ಹಂಗಾಗ್ಬಿಟ್ರೆ ನಾಗ್ಪುರಿಗೆ ಫಾಸ್ಟ್ ಟ್ರಿಪ್ ಆಗ್ಬಿಡ್ತದೆ. 6 ದಿನ 7 ದಿನ ಟ್ರಿಪ್. ಅಲ್ಲಿ ಲೋಡಿಂಗಿಂದ ಆರ್ಡ್ರ್ ಹಂಗೆ ಇರುತ್ತೆ, ಡಬಲ್ ಲೋಡ್ ಅನ್ನಂಗೆ ಇರಲ್ಲ ಅಲ್ಲಿ.
ಪಾಟ್ ಲೋಡ್ ಹಾಕ ಹೊಡಿ. ಪಾಟ್ ಲೋಡ್ ಇಲ್ಲ ಏನಿಲ್ಲ, ಒಂದೇ ಲೋಡು ಒಂದೇ ಅನ್ಲೋಡು ಅಂತ ಲೋಡ್ ಸಿಗೋದು ನಾಗ್ಪುರ್ನಾಗೆ. ಅದಕ್ಕೆ ನನಗೆ ನಾಗ್ಪುರ್ಗೆ ಹೋಗೋಕೆ ಖುಷಿ. ಮೊದಲು ಬೇಜಾರಾಗೋದು ನಾಗ್ಪುರ್ಗೆ ಹೋಗೋಕೆ, ಇವಾಗ ಒಂಥರ ಖುಷಿ ಆಗ್ತೈತೆ ನೋಡಿ. ಟ್ರಾಫಿಕ್ ಐತಂದ್ರೆ ಭಾರಿ ಟ್ರಾಫಿಕ್ಕು. ಕಬ್ಬಿನ ಗಾಡಿ ಬೇರೆ ಸೈಡೇ ಕೊಡೋದಿಲ್ಲ ನೋಡಿ. ಒಂದು 2 ಕಿಲೋಮೀಟ್ರಿಂದ ಈ ಟ್ರಾಲರಿಂದನೇ ಬರ್ತಾ ಇದ್ದೀನಿ. ಅಪ್ಪನಿಗೆ ಅಪ್ಪು ಬೇರೆ ಗಾಡಿ ಹೋಗಲ್ಲ. ಸರ್ವಿಸ್ ರಾವರಿ ದಾಟ ತಗೊಂಡು ಸಿಕ್ಕಾಪಟ್ಲೆ ಟ್ರಾಫಿಕ್ ಗುರು. ಇಲ್ಲೆಲ್ಲೋ ಸಕ್ಕರೆ ಫ್ಯಾಕ್ಟ್ರಿ ಐತೆ, ಕಬ್ಬಿನ ಗಾಡಿ ಎಲ್ಲ ಫುಲ್ಲು ಜಾಮ್ ಆಗಿಬಿಡ್ತವೆ. ರಾವರಿ ದಾಟಿದ್ವಿ, ಇಲ್ಲೊಂದು ಸ್ವಲ್ಪ ಐತೆ. ಇವಾಗ ಹೆಂಗೆ ಮಾಡೋಣ ಅಂದರೆ, ಲೋನಿಯಿಂದ ಲೆಫ್ಟಿಗೆ ಹೋಗೋದು ಬೇಡ, ಶಿರಡಿಗೆ ಹೋಗಿ ಶಿರಡಿಯಿಂದ ಲೆಫ್ಟಿಗೆ ಹೈವೇ ಹತ್ತಿಬಿಟ್ರೆ 6th ಸಿನ್ನರ್ನಾಗ ಹೋಗ್ಬಿಡ್ತೀನಿ. ಸಮೃದ್ಧಿ ಎಕ್ಸ್ಪ್ರೆಸ್ ಹೈವೇ ಹತ್ತೋದು ಬೇಡ. ಇನ್ನೊಂದು 4 ಲೇನ್ ಐತೆ ಹಳೆ ರೋಡು, ಯಾವುದಂದ್ರೆ ಅದು ಶಿರಡಿಗೆ ಹೋಗೋದು. ಶಿರಡಿಯಿಂದ ನಾಸಿಕ್ ಹೈವೇ, ಅದು ಸಿನ್ನರ್ನಾಗ ಹೋಗಿ ಟಚ್ ಆಗುತ್ತೆ. ಆ ರೋಡ್ನಾಗ ಹೋಗೋಣಂತೆ. ಇಲ್ಲಿ ಇವಾಗ ಈ ರೋಡ್ನಾಗ ಹೋದ್ರೆ ಕಬ್ಬಿನ ಗಾಡಿ ಅಂತ ಎಲ್ಗುರು, ಅದಕ್ಕೆ ಹಂಗೆ ಹೋಗ್ಬೇಡಣ. ಯಾಕೋ ಚಾರ್ಜ್ ಆಗ್ತಿಲ್ಲ ಫೋನು, ಏನಾಗತ್ತೋ ಏನೋ. ಮೋಸ್ಟ್ಲಿ ಗೀಸ್ ಹೋಗೈತೇನೋ. ಒಂದು 35% ಐತೆ. ಅದು ಚಾರ್ಜ್ ಖಾಲಿ ಆಗೋ ತಕ್ಕನ ವೀಡಿಯೋ, ಚಾರ್ಜ್ ಒಂದು 10% ಇದ್ದರೆ ವೀಡಿಯೋ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಫೋನ್ ಬೇಕಾಗ್ತವೆ. ಇಲ್ಲಿ ವೈರಿಂಗ್ ನೇರ್ ನುಡುಕಿರಿ ಸಿಗಲಿಲ್ಲ ನೋಡ್ಗುರು. ಇವು ಅಜ್ಜ ಸೈಡಿಗೆ ಹೋಗಂಗಿಲ್ಲ, ಸೆಂಟ್ರಿಗೆ ಬರ್ತಾನೆ ಸಾಯಕ್ಕೆ. ಆ ಕಡೆ ಎಷ್ಟು ಜಾಗ ಇದ್ರೂ ಹೋಗಲ್ಲ. ಅದ್ರಾಗ ಇವರು ಅಣ್ಣಗಳು ಬೇರೆ, ಅವ್ರು ಯಾರನ್ನ ಹೆಂಗನ ಮಾಡ್ತಿದ್ರು ನಾವು ನಮ್ಮ ಹತ್ರಗೆ ಹೋಗೋದಂತ ಅವರು ನೋಡಿ. ಬನ್ನಿ ಹೋಗೋಣ.